Hi, hello, namaste. A very warm welcome from Oxford Group of Institutions and myself Avinash. For the first 5 years, I am working as a biology lecturer in Oxford PU Science College. Actually, we all had one question. Whether 10th standard students, that means you people, whether they are going to write their examinations or not. Even though if they write examination means whether they will get their results soon or not. Like that we had many questions. But hopefully you successfully completed your examinations well, and more than that you got the results very soon. And not only just result, so you got a very excellent result compared to previous year students. So this year you have performed very well, and more than that, so you have taken a right decision, good combination you have taken. And apart from that, more than that also, you have selected a good college. And ಬಿಫೋರ್ ಎಂಟರಿಂಗ್ ಇನ್ ಟು ದ ಆ್ಯಕ್ಚುಯಲ್ ಕ್ಲಾಸಸ್, ಗ್ರೂಪ್ನಲ್ಲಿ ಸಾಕಷ್ಟು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಇದ್ದೀರಿ. ಸೊ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸಿಗೆ ಸದ್ಯಕ್ಕೆ ಗ್ರೂಪ್ನಲ್ಲಿ ಇರೋದು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸೇ. ಆದ್ದರಿಂದ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳು ಕ್ಲಿಯರ್ ಆದಮೇಲೆ ಕ್ಲಾಸಿಗೆ ಹೋಗೋಣ ಅಂತ, ಆ್ಯಕ್ಚುಯಲ್ ಕ್ಲಾಸಿಗೆ ಎಂಟ್ರಿ ಆಗೋಣ ಅಂತ. ಒಂದು, ಸೊ ಈ ಕ್ರೂಷಿಯಲ್ ಟೈಮ್ ಇರೋದ್ರಿಂದ, ಕರೋನಾ ಕ್ರೈಸಿಸ್ ಇರೋದ್ರಿಂದ ನಾವ್ಯಾರು ಡೈರೆಕ್ಟಾಗಿ ಕ್ಲಾಸ್ನಲ್ಲಿ ಮೀಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಸದ್ಯಕ್ಕೆ. ಸೊ ಆ್ಯಕ್ಚುಲಿ every year all the lectures we used to have one excitement personally as a lecturer, if you consider me only. ಸೊ ನನಗೊಂದು ಎಕ್ಸೈಟ್ಮೆಂಟ್ ಇರ್ತಿತ್ತು. ಈ ವರ್ಷ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆದಾಗ ಸ್ಟೂಡೆಂಟ್ಸ್ ಯಾವ ರೀತಿ ಇರ್ತಾರೆ, ಕ್ಲಾಸ್ ರೂಮ್ ಸ್ಟಾರ್ಟಿಂಗ್ ಎನ್ವೈರ್ಮೆಂಟ್ ಯಾವ ರೀತಿ ಇರುತ್ತೆ, ಸೊ ಆ ಒಂದು ಎಕ್ಸೈಟ್ಮೆಂಟ್ ಇರ್ತಿತ್ತು. ಬಟ್ ವಿ ಆರ್ ಅನ್ಫಾರ್ಚುನೇಟ್ ಇನ್ ದ್ಯಾಟ್ ಮ್ಯಾಟರ್. ಯಾಕಂದರೆ ನೀವು ಮನೇಲಿ ಕೂತ್ಕೊಂಡು ಕ್ಲಾಸ್ ನೋಡ್ತಾ ಇದ್ದೀರಾ, ನಾವು ಒಂದು ಕಡೆಯಿಂದ ಕ್ಲಾಸ್ ಮಾಡ್ತಾ ಇದ್ದೀವಿ, ಡೈರೆಕ್ಟಾಗಿ ಕನೆಕ್ಟ್ ಆಗ್ಲಿಕ್ಕೆ ಆಗ್ತಾ ಇಲ್ಲ. ಬಟ್ ಸಿನ್ಸ್ ಇಟ್ ಇಸ್ ಅ ಕ್ರೂಷಿಯಲ್ ಟೈಮ್, we have to go for few days in this manner only. Hopefully 1 ಮಂತಲ್ಲಿ ಆಗ್ಬೋದು ಅನಿಸುತ್ತೆ. 1 ಮಂತಲ್ಲಿ ನಾವು ನಾರ್ಮಲಾಗಿ ಆ್ಯಸ್ ಇಟ್ ಈಸ್ ಮತ್ತು ಕ್ಲಾಸ್ ರೂಮ್ ಎನ್ವೈರ್ಮೆಂಟಿಗೆ ಬರ್ತೇವೆ. ಅಲ್ಲಿವರೆಗೆ ಈ ಕ್ರೂಷಿಯಲ್ ಟೈಮನ್ನು ನೀಟಾಗಿ ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳೋಣ. ದಟ್ ಮೀನ್ಸ್ ದ ಓನ್ಲಿ ಥಿಂಗ್ ಇಸ್ ದಟ್ ಜಸ್ಟ್ ಬಿ ಇಂಟ್ರಾಕ್ಟ್ ವಿತ್ ದ ಕ್ಲಾಸ್, ಜಸ್ಟ್ ಬಿ ಫೋಕಸ್ಡ್ ಇನ್ ಆಲ್ ದ ಕ್ಲಾಸಸ್, ರೈಟ್? ಆ್ಯಂಡ್ ಒನ್ ಮೋರ್ ಥಿಂಗ್, ಸಾಕಷ್ಟು ಜನ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಬಂದಿರೋದ್ರಿಂದ ನಾವು ಸ್ಟಾರ್ಟಿಂಗ್ ಪ್ರತಿ ವರ್ಷ ಏನು ಅಂದ್ಕೊಳ್ತಿದ್ವಿ, ಫಾರ್ 10 days 15 days ಬ್ರಿಡ್ಜ್ ಕೋರ್ಸ್ ಥರ ಮಾಡ್ತಿದ್ವಿ. ದಟ್ ಮೀನ್ಸ್ ರಿಕಾಲಿಂಗ್ ದ ಪ್ರೀವಿಯಸ್ ಕಾನ್ಸೆಪ್ಟ್ಸ್. ನೀವು ಹೈಸ್ಕೂಲ್ದಲ್ಲಿ ಆಲ್ರೆಡಿ ಏನು ಕಲ್ತಿದ್ರೋ ಅದೇ ಕಾನ್ಸೆಪ್ಟನ್ನು ಸ್ವಲ್ಪ ರಿಕಾಲ್ ಮಾಡಿಸ್ತಿದ್ವಿ ಆ ಟೈಮ್ದಲ್ಲಿ. ಬಟ್ಟು ನಿಮ್ಮ ಎಕ್ಸಾಮಿನೇಷನ್ನು ಲೇಟ್ ಆಯಿತು, ರಿಸಲ್ಟು ಸ್ವಲ್ಪ ಕಂಪೇರ್ ಟು ಪ್ರೀವಿಯಸ್ ಡಿಲೇ ಆಗಿರೋದ್ರಿಂದ ಈಗ ಆಲ್ರೆಡಿ ಎಷ್ಟೋ ಟೈಮ್ ಸ್ಪೆಂಡ್ ಆಗಿದೆ. ಸೊ ಹಾಗಾಗಿ ಪ್ರೀವಿಯಸ್ ಕಾನ್ಸೆಪ್ಟ್ಸನ್ನು ಡಿಸ್ಕಷನ್ ಮಾಡ್ತಾ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಅವೇ ಕಾನ್ಸೆಪ್ಟ್ಸನ್ನು, ಎಲಾಬ್ರೇಟೆಡ್ ಕಾನ್ಸೆಪ್ಟ್, ಜಸ್ಟ್ ಅವೇ ಕಾನ್ಸೆಪ್ಟನ್ನು ಇಟ್ಕೊಂಡು ಸಿಲೆಬಸ್ ಸ್ಟಾರ್ಟ್ ಮಾಡೋಣ ಅಂತ ಒಂದು. ಸೊ ಹಾಗಾಗಿ ಫ್ರಮ್ ಟುಡೇ ಇಟ್ ಸೆಲ್ಫ್, ಸೊ ಲೆಟ್ ಸ್ಟಾರ್ಟ್ ಅವರ್ ಸಿಲೆಬಸ್. ಆ್ಯಂಡ್ ಒನ್ ಮೋರ್ ಥಿಂಗ್, ಈಗ ಸಾಕಷ್ಟು ಜನ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಬಂದಿರೋದ್ರಿಂದ ಸೊ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸಿಗೆ ಒಂದು ಕ್ವಶನ್ ಅರೈಸ್ ಆಗ್ತಾ ಇರುತ್ತೆ. ನಾನು ತೊಗೊಂಡಿರೋ ಕಾಂಬಿನೇಷನ್ ಟಫು, ನಾನು ತೊಗೊಂಡಿರೋ ಕಾಂಬಿನೇಷನ್ದಲ್ಲಿ ನನಗೇನು ಅರ್ಥ ಆಗ್ತಾ ಇಲ್ಲ. ಭಾಳ ಜನ ಹೇಳ್ತಾರೆ, ಸೀನಿಯರ್ಸು ಕೇಳಿರ್ತಾರೆ ಆ ಟೈಮ್ದಲ್ಲಿ. ಅಫ್ಕೋರ್ಸ್ ಸ್ಟಾರ್ಟಿಂಗ್ ಟೈಮ್ದಲ್ಲಿ 10-15 days, ಮ್ಯಾಕ್ಸಿಮಮ್ 1 month, ಆ್ಯಂಡ್ ಅದು ನಿಮ್ಮ ಮೇಲೆ ಡಿಪೆಂಡ್ ಇರೋದು. ಒಂದು 10 days ಅಂತ ಅನ್ಕೋಣ. 10 daysನಲ್ಲಿ ಸ್ವಲ್ಪ ನೀವು ಅಡ್ಜಸ್ಟ್ಮೆಂಟಿಗೆ ನೀವು ಸ್ವಲ್ಪ ಎಫರ್ಟ್ ಹಾಕೋಬೇಕು. ಕ್ಲಾಸಸ್ ನಡೆಯೋದ್ರ ಜೊತೆಗೆ ನೀವು ಸ್ವಲ್ಪ ಸ್ಪೆಷಲ್ ಎಫರ್ಟ್ ಹಾಕೋಬೇಕು. ಅದಕ್ಕೆ ಏನಿಲ್ಲ, ನೀವೇನು ಕಲ್ತಿರ್ತೀರೋ ಹೈಸ್ಕೂಲ್ನಲ್ಲಿ ಏನು ಆಲ್ರೆಡಿ ಆಗಿದೆಯೋ ಅದೇ ಕಾನ್ಸೆಪ್ಟ್ಸನ್ನು ಹೇಳ್ತಿರೋದು. ಸೊ ಫಾರ್ ಎಕ್ಸಾಂಪಲ್, ನೀವಲ್ಲಿ ದ್ವಿತೀಯ ಸಂಶ್ಲೇಷಣೆ ಅಂತ ಕರಿತಿದ್ರಿ, ಇಲ್ಲಿ ಹೈಸ್ಕೂಲ್ನಲ್ಲಿ ಕಲ್ತಿದ್ರಿ. ಅದನ್ನು ಸಸ್ಯಗಳಲ್ಲೇ ಆಗೋ ಒಂದು ಪ್ರಕ್ರಿಯೆ ದ್ವಿತೀಯ ಸಂಶ್ಲೇಷಣೆ. ಅದೇ ಕಾನ್ಸೆಪ್ಟನ್ನು ಫೋಟೋಸಿಂಥಸಿಸ್ ಅಂತ ಹೇಳ್ತೀವಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಅಲ್ಲಿ ಯಾವ ಕಾನ್ಸೆಪ್ಟನ್ನು ನೀವು ನೋಡಿದ್ರೋ, ಬ್ರೀಫ್ ಆಗಿ ನೋಡಿದ್ರೋ ಅದನ್ನೇ ಸ್ವಲ್ಪ ಎಲಾಬ್ರೇಟ್ ಮಾಡೋದು. ದ ಓನ್ಲಿ ಥಿಂಗ್ ಈಸ್ ಟರ್ಮ್ಸ್ ಆರ್ ಚೇಂಜಿಂಗ್ ಹಿಯರ್. ನೀವಲ್ಲಿ ಏನೋ ಒಂದು ಟರ್ಮ್ ಯೂಸ್ ಮಾಡ್ತಿದ್ರಿ, ಏನೋ ಒಂದು ಶಬ್ದ ಹೇಳ್ತಿದ್ರಿ, ಅದೇ ಶಬ್ದಕ್ಕೆ ನಾವು ಏನೋ ಬೇರೆ ಯಾವುದೊಂದು ಟರ್ಮ್ನನ್ನು ಯೂಸ್ ಮಾಡಿರ್ತೀವಿ, ಬಟ್ ಮೀನಿಂಗ್ ಮಾತ್ರ ಅದೇ ಇರೋದು. ಸೊ ಹಾಗಾಗಿ ಏನೋ ಹೊಸ ಕಾನ್ಸೆಪ್ಟನ್ನು ಹೇಳ್ತಾರೆ ಅಥವಾ ಏನೋ ನಾನು ಕಲೀಲಾರ್ದನ್ನು ಹೊಸದಾಗಿ ಇಲ್ಲಿ ಕಲಿತೀನಿ ಅಂತ ಯಾವುದೂ ಅಲ್ಲ. ಸೊ ವಾಟ್ ಆಲ್ರೆಡಿ ಯು ಹ್ಯಾವ್ ಲರ್ನ್ಡ್ ಇನ್ ಹೈಸ್ಕೂಲ್ಸ್, ದ ಸೇಮ್ ಕಾನ್ಸೆಪ್ಟ್ ಜಸ್ಟ್ ಎಲಾಬ್ರೇಟೆಡ್ ಹಿಯರ್. ಅದು ಯಾವುದೇ ಇರಲಿ, ಬಾಟ್ನಿ ಇರಲಿ, ಜುವಾಲಜಿ ಇರಲಿ, ಅಥವಾ PCMB ಯಾವುದೇ ಸಬ್ಜೆಕ್ಟ್ ಇರಲಿ. ಮತ್ತು ಇನ್ನೊಂದು, ಆ ಟೈಮ್ದಲ್ಲಿ ನೀವು ಹೈಸ್ಕೂಲಲ್ಲಿ ಕಲಿಯೋ ಟೈಮ್ದಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಮೂರನ್ನು ಅಗ್ರಿಗೇಟ್ ಮಾಡಿಕೊಂಡು, ಮೂರನ್ನು ಕಾಂಪ್ರೆಸ್ ಮಾಡ್ಕೊಂಡು ಒಂದು ಟೆಕ್ಸ್ಟ್ ಬುಕ್ನಲ್ಲಿ ಸ್ಟಡಿ ಮಾಡ್ತಾಯಿದ್ರಿ.
ಬಟ್ ಈಗ ಅದನ್ನು ನಾವು ಎಲಾಬ್ರೇಟ್ ಮಾಡಿಕೊಂಡು ಸಪ್ರೇಟಾಗಿ ಸ್ಟಡಿ ಮಾಡೋದು ಅಷ್ಟೇ ಜಸ್ಟ್. ಬಟ್ ಒಂದು ತಲೆಯಲ್ಲಿ ಇಟ್ಕೊಳ್ರಿ, ಆಲ್ರೆಡಿ ಆಗಿರೋ ಕಾನ್ಸೆಪ್ಟ್ಸ್ಗಳನ್ನು, ಆಲ್ರೆಡಿ ನಿಮ್ಮ ತಲೆಯಲ್ಲಿರೋ ಕಾನ್ಸೆಪ್ಟ್ಸ್ಗಳನ್ನು ಜಸ್ಟ್ ಎಲಾಬ್ರೇಟ್ ಮಾಡೋದಷ್ಟೇ, ರೈಟ್? ಆ್ಯಂಡ್ ಒನ್ ಮೋರ್ ಥಿಂಗ್, ಪ್ಲೀಸ್ ಬಿ ಫೋಕಸ್ಡ್ ಆ್ಯಂಡ್ ಬಿ ಇಂಟ್ರಾಕ್ಟಿವ್ ವಿತ್ ಆಲ್ ದ ಕ್ಲಾಸಸ್. ಸೊ ಅದೇನೋ ಹೇಳ್ತಾರಲ್ಲ, ಬೆಸ್ಟ್ ಬಿಗಿನಿಂಗ್ ಈಸ್ ಹಾಫ್ ಡನ್. ಸೊ ನಾವು ಬಿಗಿನಿಂಗ್ ಸ್ಟೇಜ್ನಲ್ಲಿ ಇದ್ದೀವಿ. ಈ ವಿಡಿಯೋ ಕ್ಲಾಸಸ್ನ ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳ್ಳೋಣ. ಸೊ ಫಾರ್ ದ್ಯಾಟ್ ರೀಸನ್ ದ ಎಂಟೈರ್ ಆಕ್ಸ್ಫರ್ಡ್ ಇನ್ಸ್ಟಿಟ್ಯೂಷನ್ ವಿಲ್ ಬಿ ದೇರ್ ವಿತ್ ಯು. ಐ ಥಿಂಕ್ ಫ್ರಮ್ ನೌ ಆನ್ವರ್ಡ್ಸ್ up to 15 days, 20 days or 1 month maximum. So we will be having the classes in this manner only, and definitely we will come to our classroom environment normally. But till that, so be focused with all the classes, right? ಒಂದು ನಾವು ಸಿಲೆಬಸ್ಸನ್ನು ಕನ್ಸಿಡರ್ ಮಾಡಿದ್ರೆ ಟೋಟಲ್ ಆಗಿ 22 ಚಾಪ್ಟರ್ಸ್ ಇದ್ದಾವೆ. ಈ ವರ್ಷ ಇರೋದು 22 ಚಾಪ್ಟರ್ಸ್. So 11 chapters belonging to the botany portion and remaining 11 chapters belonging to geology portions, right? So and my track is botany. I am handling botany track. In the botany track, if you consider the 11 chapters, among the 11 chapters, from this class onwards, let me start a very important chapter and a very beautiful chapter and a very interesting chapter more than that. So that is morphology of flowering plants. Okay, I'll write the title afterwards. I think most of the concepts you have already learnt in our high schools regarding the plants. ದ್ವಿತೀಯ ಸಂಶ್ಲೇಷಣ ಅಂತ ಕಲ್ತಿದ್ರಿ, ಬಾಷ್ಪ ವಿಸರ್ಜನೆ ಅಂತ ಕಲ್ತಿದ್ರಿ, ಸಸ್ಯಗಳಲ್ಲಿ ಆಹಾರ ಮತ್ತು ನೀರು ಸರಬರಾಜು ಅಂತ ಕಲ್ತಿದ್ರಿ. ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ನ ಹೇಳ್ತಾ ಇರೋದು. ಸೊ same concepts, just we are elaborating in case of the plants. But thing is, whatever the concepts are a process, actually all those are the physiological process in case of plants. Whatever a physiological process that we are going to study in case of the plants, the same process, that means before going to that, first we have to look at the plant from the external features. We have to look once the external features of the plants. That means more than that, we should come to know the particular terms, the peculiar terms used for the plants. ಈ ಹೇಳೋ ಚಾಪ್ಟರ್ ಏನಂದರೆ, ಪ್ಲಾಂಟ್ಸನ್ನು, ಸಸ್ಯಗಳ ಭಾಗಗಳನ್ನು ಅಥವಾ ಸಸ್ಯಗಳ ಭಾಗಗಳ ಬೇರೆ ಬೇರೆ ಆಸ್ಪೆಕ್ಟ್ಗಳನ್ನು ಅಥವಾ ಬೇರೆ ಆಸ್ಪೆಕ್ಟ್ಗಳನ್ನು ಸ್ಟಡಿ ಮಾಡೋ ಟೈಮ್ದಲ್ಲಿ ನಾವು ಯಾವ ಪರ್ಟಿಕ್ಯುಲರ್ ಟರ್ಮ್ಸನ್ನು ಯೂಸ್ ಮಾಡ್ತೀವಿ, ಅಂದರೆ ಏನು ಶಬ್ದಗಳನ್ನು ಯೂಸ್ ಮಾಡ್ತೀವಿ, ಪರ್ಟಿಕ್ಯುಲರ್ ಏನು ವರ್ಡ್ಸನ್ನು ಹಾಕ್ತೀವಿ ಇಲ್ಲಿ. ಸೊ ಅದು ನಮಗೆ ಎಕ್ಸ್ಟರ್ನಲ್ ಫೀಚರ್ ನಮಗೆ ಕರೆಕ್ಟಾಗಿ ಐಡೆಂಟಿಫೈ ಆಯ್ತು ಅಂದರೆ ಫರ್ದರ್ ನಾವು ಈಸಿಯಾಗಿ ಪ್ರೊಸೀಡ್ ಆಗ್ಬೋದು ಅಂತ. ಸೊ ಫಾರ್ ಎಕ್ಸಾಂಪಲ್, ಇಫ್ ಐ ವಾಂಟ್ ಟು ಸ್ಟಡಿ ಹಾರ್ಟ್, ರೈಟ್? ಇಫ್ ಐ ವಾಂಟ್ ಟು ಸ್ಟಡಿ ದ ಹಾರ್ಟ್ ಮೀನ್ಸ್, ಸೊ ಫಾರ್ ಎಕ್ಸಾಂಪಲ್, ಸೊ ಮೈ ಏಮ್ ಈಸ್ ಟು ಸ್ಟಡಿ ದ ಮೆಕ್ಯಾನಿಸಮ್ ಆಫ್ ದ ಹಾರ್ಟ್ ಬೀಟ್, ಹೌ ದ ಹಾರ್ಟ್ ಈಸ್ ಗೋಯಿಂಗ್ ಟು ಬೀಟ್, ದಟ್ ಇಸ್ ದ ಮೆಕ್ಯಾನಿಸಮ್ ಆಫ್ ದ ಹಾರ್ಟ್ ಬೀಟ್. ಇಫ್ ಐ ವಾಂಟ್ ಟು ಸ್ಟಡಿ ದ ಮೆಕ್ಯಾನಿಸಮ್ ಆಫ್ ಹಾರ್ಟ್ ಬೀಟ್ ಮೀನ್ಸ್, the majorly the first thing I should come to know the anatomy of the heart, how actually the heart is looking like. ಹೃದಯ ಯಾವ ರೀತಿ ಕಾಣಿಸುತ್ತೆ, ಹೃದಯ ಒಳಗಡೆ ಯಾವ ರೀತಿ ರಚನೆ ಇದೆ ಅಂತ ನಾನು ಅದನ್ನು ಸ್ಟಡಿ ಮಾಡಬೇಕು. ಹೃದಯ ರಚನೆಯನ್ನು ಸ್ಟಡಿ ಮಾಡೋಕ್ಕಿಂತ ಮುಂಚೆ ಹೃದಯದ ಭಾಗಗಳು ನನಗೆ ಗೊತ್ತಿರಬೇಕು. ಹೃದಯ ಹೊರಗಿನ ರೂಪದಲ್ಲಿ, ಬಾಹ್ಯ ರೂಪದಲ್ಲಿ ಹೇಗೆ ಕಾಣಿಸುತ್ತೆ ಅಂತ ನನಗೆ ಗೊತ್ತಿರಬೇಕು. ದಟ್ ಮೀನ್ಸ್ ಮಾರ್ಫಾಲಜಿ ಐ ನೀಡ್ ಟು ಕಮ್ ಟು ನೋ ಫಸ್ಟ್. So morphology is at most important. Here also in case of the botany, if you want to study the plants means, botany means it is concerned to the study of plants and their products. If you want to study the plants means, so before going to that, we should come to know the major parts of the plant and their modifications and their functions, different functions. So we should come to know them first. So in that sense, so one major botanical chapter is morphology of flowering plants, right?
Yes. So just let us split the words, terms, chapter title. Morphology of flowering plants. Actually, who is the father of biology? Yes, Aristotle. So before going to that one, let us consider Aristotle. He is considered to be the father of biology. Why? Because he is the first person who started mentioning, who started writing something that he had studied along with the with the plants or with the animals. ಅವನೇನು ಅಬ್ಸರ್ವ್ ಮಾಡ್ತಿದ್ದ ಪ್ಲಾಂಟ್ಸ್ ಅಥವಾ ಎನಿಮಲ್ಸ್ ಬಗ್ಗೆ, ಅದನ್ನು ಫಸ್ಟ್ ಡಾಕ್ಯುಮೆಂಟೆಡ್ ಫಾರ್ಮ್ದಲ್ಲಿ ಅದನ್ನು ರೆಕಾರ್ಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ. ಅದರ ಜೊತೆಗೆ ಬೇರೆ ಬೇರೆ ಆಸ್ಪೆಕ್ಟ್ಗಳನ್ನು ಕೂಡ ಸ್ಟಡಿ ಮಾಡಿದ. ಯಾರು? ಅರಿಸ್ಟಾಟಲ್. ಸೊ he is considered to be the father of biology, Aristotle. And come to our botany, Theophrastus. Theophrastus is considered to be the father of botany. Right? So Theophrastus, what he made is, he classified systematically plants into some categories on just a morphological point of view. ಪ್ಲಾಂಟ್ಸ್ಗಳು ನೋಡ್ಲಿಕ್ಕೆ ಹೊರಗಡೆ ಯಾವ ರೀತಿ ಕಾಣಿಸ್ತವೆ, ಆ ಪ್ಲಾಂಟ್ಸ್ಗಳ ಮಾರ್ಫಾಲಜಿಕಲ್ ಐಡೆಂಟಿಫಿಕೇಶನನ್ನು ನೋಡಿಕೊಂಡು ಪ್ಲಾಂಟ್ಸನ್ನು ಕ್ಲಾಸಿಫೈ ಮಾಡ್ತಾ ಮಾಡ್ತಾ ಹೋದ. ಯಾರು? ಥಿಯೋಫ್ರಸ್ಟಸ್. ಸೊ ಆ ಥಿಯೋಫ್ರಸ್ಟಸ್ ಕಾನ್ಸೆಪ್ಟನ್ನು ಇಟ್ಕೊಂಡು ಅದನ್ನು ಎಲಾಬ್ರೇಟ್ ಮಾಡ್ತಾ ಮಾಡ್ತಾ ಅದಕ್ಕೆ ಬೇರೆ ಬೇರೆ ಆಸ್ಪೆಕ್ಟ್ಗಳು ಏನೋ ಸೇರಿ, ಸೊ ಬಾಟ್ನಿ ಪೋರ್ಷನ್ ಎಲಾಬ್ರೇಟ್ ಆಗ್ತಾ ಆಗ್ತಾ ಹೋಯಿತು. ಸೊ ವಿ ಗಾಟ್ ಒನ್ ಹ್ಯೂಜ್ ಬಾಟ್ನಿ ಬ್ರಾಂಚ್. ಆ್ಯಂಡ್ ಹಿ ಈಸ್ ದ ಪೈನಿಯರ್. He is the pioneer for the study of systematic study of the botany, and he classified, classification of the ವರ್ಗೀಕರಣ ಅಂತ ಹೇಳ್ತೀವಿ. He classified all the plants into some categories, ಗುಂಪುಗಳಾಗಿ ಅವನು ವಿಂಗಡಿಸ್ತಾನೆ on morphological basis. Then we will come to this question, morphology. What is that morphology? So first, if we come to know the morphology means, morphology means the study of external features, whatever the organism it might be, either it may be animal or it may be the plant. Majorly the study of external features of an organism is considered to be the morphology. ಬಾಹ್ಯ ಲಕ್ಷಣಗಳು ಅಂತ ಕರಿತೀವಿ ಕನ್ನಡದಲ್ಲಿ. ಸೊ ಆರ್ಗ್ಯಾನಿಸಮ್ ಹೊರಗಡೆಲಿಂತ ನೋಡ್ಲಿಕ್ಕೆ ಅದರ ಲಕ್ಷಣಗಳು ಯಾವ ರೀತಿ ಕಾಣಿಸ್ತವೋ ಅದರ ಭಾಗಗಳನ್ನು ನಾನು ಹೇಳ್ತಾ ಇರೋದು. ಸೊ ಸ್ಟಡಿಂಗ್ ಆಫ್ ದೋಸ್ ಎಕ್ಸ್ಟರ್ನಲ್ ಫೀಚರ್ಸ್, ಇಟ್ ಈಸ್ ಕನ್ಸರ್ನ್ಡ್ ವಿತ್ ದ ಮಾರ್ಫಾಲಜಿ. ಆ್ಯಂಡ್ ದರ್ ಈಸ್ ಒನ್ ಮೋರ್ ಟರ್ಮ್, ಎನಾಟಮಿ. ಎನಾಟಮಿ ಮೀನ್ಸ್ ಸ್ಟಡಿಂಗ್ ಆಫ್ ಇಂಟರ್ನಲ್ ಸ್ಟ್ರಕ್ಚರ್. Studying of internal structures of an organism is concerned to the anatomy, and the same is studying of external, ಹೊರಗಡೆ ಬಾಹ್ಯವಾಗಿ. ಆಂತರಿಕ ಕಾಣಿಸಿದ್ರೆ ಅನಾಟಮಿ, ಬಾಹ್ಯ ರೂಪದ ಕ್ಯಾರೆಕ್ಟರ್ಸ್ಗಳನ್ನು ಸ್ಟಡಿ ಮಾಡಿದ್ರೆ ಅದನ್ನು ನಾವು ಮಾರ್ಫಾಲಜಿ ಅಂತ ಕರಿತೀವಿ. ಸೊ ಇನ್ ದಿಸ್ ಚಾಪ್ಟರ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ದ ಮಾರ್ಫಾಲಜಿ, ಎಕ್ಸ್ಟರ್ನಲ್ ಫೀಚರ್ಸ್ ಆಫ್ ವಾಟ್? ಫ್ಲವರಿಂಗ್ ಪ್ಲಾಂಟ್ಸ್. ಎಸ್. ಸೊ why particularly we have mentioned here flowering plants means, so one question will be arised, all the plants do not produce flowers. That means a major group of the plants will produce the flowers, not all the plants. So that means flowering plants, one category is separate. So in that sense one question will be arised, ಹೂ ಬಿಡೋ ಸಸ್ಯಗಳು ಅಂತ ಹೇಳ್ತೇವೆ ಕನ್ನಡದಲ್ಲಿ. ಹೂ ಬಿಡೋ ಸಸ್ಯಗಳದ್ದೇ ಒಂದು ಗುಂಪಿತ್ತು ಅಂದರೆ ಬೇರೆ ಸಸ್ಯಗಳದ್ದು ಒಂದು ಗುಂಪಿರ್ಬೋದಲ್ಲ. So in that sense all the plants, they have been systematically classified, ವರ್ಗೀಕರಣ ಮಾಡಿದ್ರು, systematically classified into 5 categories, all the plants together. So among those, the first one is algae.
and second one is bryophytes. Third one is pteridophytes. Fourth one is gymnosperm, and fifth one is angiosperms, right? So in this way we have categorized the entire plant, that means plant kingdom, Sasya Samrajya. Entire plant kingdom is divided into 5 groups, 5 categories. What is the first one? Algae. First one is algae. Next one bryophyte. Third group is pteridophyte. Fourth group is gymnosperm. Fifth group is angiosperms. ನಾವು ಇದನ್ನೇ ಕನ್ನಡದಲ್ಲಿ ಶೈವಲ ಅಂತ ಕರಿತಿದ್ವಿ. ಅಲ್ಗೆ ಶೈವಲಗಳು. ಬ್ರಯೋಫೈಟ್ ಹಾವಸೆ ಸಸ್ಯಗಳು ಅಂತ ಕರಿತಿದ್ವಿ. ಟೆರಿಡೋಫೈಟ್ ಜರಿ ಸಸ್ಯಗಳು ಅಂತ ಕರಿತಿದ್ವಿ. ಜಿಮ್ನೋಸ್ಪರ್ಮ್ ಹೂ ಬಿಡದ ಸಸ್ಯಗಳು. ಎಂಜಿಯೋಸ್ಪರ್ಮ್ ಹೂ ಬಿಡುವ ಸಸ್ಯಗಳು. ಫ್ಲವರಿಂಗ್ ಪ್ಲಾಂಟ್ಸ್, ದಟ್ ಮೀನ್ಸ್ ಎಂಜಿಯೋಸ್ಪರ್ಮ್ಸ್. ಸೊ ಎಂಜಿಯೋಸ್ಪರ್ಮ್ means the plants which will produce the flowers. The plants which will bear or which will produce the flowers. Such kind of flowering plants morphology, so it is elaborately studied in this chapter particularly. So ಹೂ ಬಿಡೋ ಸಸ್ಯಗಳನ್ನು ಹೊರಗ್ಲಿಂತ ರಚನೆ ನೋಡಿದಾಗ ಯಾವ ರೀತಿ ಕಾಣಿಸುತ್ತೆ ಅದನ್ನು ಸ್ಟಡಿ ಮಾಡೋದಂತ. ಸೊ we are having the 5 categories here right now. And one more thing, actually we are having one more chapter, plant kingdom. So in that plant kingdom chapter we are individually studying these classes separately. Algae separately, bryophyte separately, ಒಂದೊಂದು ಗ್ರೂಪ್ ಅನ್ನ ಸಪರೇಟ್ ಆಗಿ ಸ್ಟಡಿ ಮಾಡೋದು ಪ್ಲಾಂಟ್ ಕಿಂಗ್ಡಮ್ ಚಾಪ್ಟರ್ ದಲ್ಲಿ ಇದೆ ಆಲ್ರೆಡಿ. ಸೊ ಈ ಚಾಪ್ಟರ್ ದಲ್ಲಿ ಪರ್ಟಿಕ್ಯುಲರ್ ಎಂಜಿಯೋಸ್ಪರ್ಮ್. ವೈ ವಿ ನೀಡ್ ಟು ಕನ್ಸಿಡರ್ ಎಂಜಿಯೋಸ್ಪರ್ಮ್ ಮೀನ್ಸ್ ವಿ ಆರ್ ವೆರಿ ಫ್ಯಾಮಿಲಿಯರ್ ವಿತ್ ಎಂಜಿಯೋಸ್ಪರ್ಮ್ಸ್. ನಮಗೆ ಹೂ ಬಿಡೋ ಸಸ್ಯಗಳು ನಮಗೆ ಜಾಸ್ತಿ ಫೆಮಿಲಿಯರ್ ಆಗಿ ಕಾಣಿಸ್ತವೆ, ಯಾಕಂದ್ರೆ ಸುತ್ತಮುತ್ತ ಅವೇ ಸಸ್ಯಗಳಿದೆ ನಮ್ಮ ಹತ್ರ. ಆ್ಯಂಡ್ ಮೇಜಾರಿಟಿ ಆಫ್ ದ ಪ್ಲಾಂಟ್ಸ್ ಆರ್ ಎಂಜಿಯೋಸ್ಪರ್ಮ್ಸ್, ಫ್ಲವರಿಂಗ್ ಪ್ಲಾಂಟ್ಸ್. And a majority of the medicinal plants, economically important plants, in the industrial point of view, majority of the plants are flowering plants, that means angiosperms. ಅಂದರೆ ನಮ್ಮ ದಿನನಿತ್ಯದ ಜೀವನದಲ್ಲಿ ಜಾಸ್ತಿ ನಾವು ಯೂಸ್ ಮಾಡೋ ಅಥವಾ ಜಾಸ್ತಿ ಡಿಪೆಂಡ್ ಆಗಿರೋ ಪ್ಲಾಂಟ್ಸ್ ಅಂದರೆ ಎಂಜಿಯೋಸ್ಪರ್ಮ್ಸ್ ಆರ್ ಫ್ಲವರಿಂಗ್ ಪ್ಲಾಂಟ್ಸ್. ಸೊ ಆ ಪ್ಲಾಂಟ್ಸನ್ನು ಹೊರಗ್ಲಿಂತ ಸ್ಟಡಿ ಮಾಡೋದು, ದ ಮಾರ್ಫಾಲಜಿ, ಎಕ್ಸ್ಟರ್ನಲ್ ಫೀಚರ್ಸ್ ಆಫ್ ಸಚ್ ಕೈಂಡ್ ಆಫ್ ಪ್ಲಾಂಟ್ಸ್, ರೈಟ್? ಸೊ ಹಿಯರ್ just we observed from algae to bryophyte, algae to angiosperm. Briefly if we consider how we move from algae, bryophyte, pteridophyte, gymnosperm, angiosperm in this manner, the complexity of a plant, the complexity of organism goes on increases. ಸಂಕೀರ್ಣತೆ ಜಾಸ್ತಿ ಆಗ್ತಾ ಹೋಗೋದು. ಅಲ್ಗೆಗಿಂತ ಬ್ರಯೋಫೈಟ್ ಸಂಕೀರ್ಣವಾಗಿ ಕಾಣಿಸೋದು, ಕಾಂಪ್ಲೆಕ್ಸಿಟಿ. In what sense? The body organization, the body elaborated parts, specific individual works performed by separate groups in the body, separate group of cells in the body. ಸೊ ಅಲ್ಗೆಗಿಂತ ಬ್ರಯೋಫೈಟ್ ಸಂಕೀರ್ಣವಾಗಿ ಇರೋದು, ಬ್ರಯೋಫೈಟ್ಗಿಂತ ಟೆರಿಡೋಫೈಟ್ ಸಂಕೀರ್ಣವಾಗಿ ಕಾಣಿಸೋದು, ಅದಕ್ಕಿಂತಲೂ ಜಿಮ್ನೋಸ್ಪರ್ಮ್, ಅದಕ್ಕಿಂತಲೂ ಎಂಜಿಯೋಸ್ಪರ್ಮ್ ಅಂತ ಕಾಂಪ್ಲೆಕ್ಸಿಟಿ ಇನ್ಕ್ರೀಸ್ ಆಗ್ತಾ ಹೋಗೋದು ಅಥವಾ ಸ್ಪೆಷಲ್ ಫೀಚರ್ಸ್ ಜಾಸ್ತಿ ಆಗ್ತಾ ಹೋಗೋದು. ಸೊ ಇನ್ ದ್ಯಾಟ್ ಸೆನ್ಸ್ ಆಲ್ಸೋ ಸ್ಟಡಿಂಗ್ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಇಸ್ ಅಟ್ ಮೋಸ್ಟ್ ಇಂಪಾರ್ಟೆಂಟ್ ಹಿಯರ್, right? So let me start. From the parts of plant. Which plant? Angiosperm, any one angiosperm or flowering plant. So let me consider one Brassica family plant. Brassica ಅಂದರೆ ಸಾಸಿವೆ ಗಿಡ ಅಂತ ಹೇಳ್ತೀವಲ್ಲ, ಆ ಸಾಸಿವೆ ಗಿಡದ ಫ್ಯಾಮಿಲಿದಲ್ಲಿ ಅದರ ಕುಟುಂಬದ ಒಂದು ಪ್ಲಾಂಟನ್ನು ಜಸ್ಟ್ ಎಲಾಬ್ರೇಟ್ ಮಾಡಿ ನೋಡೋಣ ಯಾವ ರೀತಿ ಕಾಣಿಸ್ತವೆ ಪಾರ್ಟ್ಸ್ ಅಂತ. ನಾಟ್ ಓನ್ಲಿ ಬ್ರೆಸಿಕಾ, ಎನಿ ಒನ್ ಪ್ಲಾಂಟ್, ಎನಿ ಒನ್ ಫ್ಲವರಿಂಗ್ ಪ್ಲಾಂಟ್ ಲೆಟ್ ಅಸ್ ಕನ್ಸಿಡರ್.
Yes. Basically, if you consider one flowering plant, any one flowering plant, let us consider. In your textbook, they have mentioned the brassica plant, right? So let me consider flowering plant. In this flowering plant, if you want to study the parts of the flowering plant, majorly the entire plant has been divided into two portions. The first one is root system. Second one is shoot system. The total part of the plant body get divided into two portions, a root system and a shoot system. ಸಿಂಪಲ್ ಆಗಿ ಭೂಮಿಯ ಆಳದಲ್ಲಿ ಭೂಮಿಯ ಒಳಗಿರೋದು ಒಂದು ಭಾಗ ಆದರೆ ಭೂಮಿಯಿಂದ ಮೇಲ್ಗಡೆ ಇರೋದು ಒಂದು ಭಾಗ ಅಂತ ನಾವು ಜನರಲ್ ಆಗಿ ಡಿವಿಷನ್ ಮಾಡೋದು ಪ್ಲಾಂಟ್ ಪಾರ್ಟ್ಸ್ಗಳನ್ನು ಅದರ ಬಾಡಿಯನ್ನು. So the portion of the plant body which is buried in the soil, the portion of the plant body which is not in the aerial part, so that portion is considered to be the root system. And the portion of the plant body which is above the ground, ನೆಲ ಬಿಟ್ಟು ಭೂಮಿಯ ಬಿಟ್ಟು ಹೊರಗಡೆ ಚಾಚ್ಕೊಂಡಿರೋ ಭಾಗ, so that is the shoot system. Root and shoot system together, so that becomes one plant body. And here we are going to see many different portions, many important parts in this shoot system. ಮೇಲ್ಗಡೆ ಇದಿಷ್ಟು ಭಾಗದಲ್ಲಿ shoot system, right? And one thing, whatever the big plant it might be, whatever the vast plant it might be, so that plant starting it will be present in a very tiny size, very small size. Say for example, if we consider the people tree, ಅರಳಿ ಮರ ಎಷ್ಟು ದೊಡ್ಡದಾಗಿ ಕಾಣಿಸುತ್ತೆ. or else if you consider the banyan tree, ಆಲದ ಮರ ಅರಳಿ ಮರ ಎಷ್ಟೋ ವ್ಯಾಸ್ಟ್ ಆಗಿ ದೊಡ್ಡದಾಗಿ ಬೆಳೀತವೆ. ಆದರೆ ಅದರ ಬೀಜ ನೀವು ಕನ್ಸಿಡರ್ ಮಾಡಿದ್ರೆ, ಅದರ ಸೀಡ್ ಕನ್ಸಿಡರ್ ಮಾಡಿದ್ರೆ ವೆರಿ ವೆರಿ ಸ್ಮಾಲ್ ಇನ್ ಸೈಜ್, ಇವನ್ ಕಂಪೇರ್ ಟು ಮಸ್ಟರ್ಡ್ ಸೀಡ್ ಆಲ್ಸೋ, ಸಾಸಿವೆಗಿಂತನೂ ಚಿಕ್ಕ ಸೈಜ್ನಲ್ಲಿರುತ್ತೆ. So in that sense, if we consider whatever the plant it might be, that plant is arise from one seed, just one single seed. And inside seed, one major portion is there, that is considered to be the embryo of the seed. So in that sense, the whole embryo is producing this entire plant. Yes, ಭ್ರೂಣ ಅಂತ ಹೇಳ್ತೇವೆ ಕನ್ನಡದಲ್ಲಿ, ಬೀಜದ ಭ್ರೂಣ. So that embryo producing the entire plant. That means if you divide the plant body into root and shoot system, means in the embryo also we are having two particular portions. One portion is giving rise to root, another portion is giving rise to shoot. Say for example, let me consider one dicot seed, Bengal gram, kadle bija, kadlekai, Bengal gram. So if we consider that Bengal gram, it is a dicot. Why? Because if you break the seed, means we will get two equal parts, two cotyledons, ಎರಡು ದಳಗಳು ಸಿಗ್ತಾವೆ ನಮಗೆ. So if you consider this Bengal gram, inside Bengal gram at the tip region there is a small whitish small structure is there, sharpened structure, and that structure we will consider as a embryo. So this portion is embryo, and this embryo giving rise to this entire plant body. So for example, in the embryo, let me consider one embryo piece, embryonal axis ಒಳಗಡೆ ಇರುತ್ತೆ, ಸ್ಮಾಲ್ ಚಿಕ್ಕದಾಗಿ. ನೀವು ಶೇಂಗಾ ಬೀಜದಲ್ಲಿ ಅದನ್ನು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು, ಸ್ಮಾಲ್ ಟಿಪ್ ರೀಸನ್ಗೆ ಇರುತ್ತದೆ. ಸೊ ಇಫ್ ಯು ಕನ್ಸಿಡರ್ ದಿಸ್ embryo, this tip, the tip of this embryo we will consider it as plumule, and the lower tip, this portion we will consider it as radicle. ಮೇಲಿನ ಟಿಪ್ಪಿಗೆ ಏನಂತ ಕರಿತೀವಿ ನಾವು? ಫ್ಲ್ಯೂಮ್ಯೂಲ್. ಕೆಳಗಿನ ಟಿಪ್ಪಿಗೆ ಏನಂತ ಕರಿತೀವಿ? ರೆಡಿಕಲ್. ಫ್ಲ್ಯೂಮಿಲ್ and radicle, these are the major parts of any embryo, right? So flumule, when it will develop, it produces entire shoot. That means flumule producing shoot
whereas radicle producing root. The total root produced from the radicle, total flumule developed from the flumule of the embryo. So these are the major two portions of embryo present in the seed. ಈಗ ಆ ಬೀಜದಿಂದ ಇಷ್ಟು ದೊಡ್ಡ ಸಸ್ಯ ರೆಡಿ ಆಗಿದೆ ಅಂತ ಅನ್ಕೊಳ್ಳೋಣ. ಸೊ ಒನ್ ಈಸ್ ದ ಶೂಟ್ ಸಿಸ್ಟಮ್, ಅನದರ್ ಒನ್ ಈಸ್ ದ ರೂಟ್ ಸಿಸ್ಟಮ್. ಸೊ ಹಿಯರ್ ದಿಸ್ ಪೋರ್ಷನ್ ಈಸ್ ದ ರೂಟ್, ಬೇರು ಅಂತ ಹೇಳ್ತೇವೆ ಕನ್ನಡದಲ್ಲಿ, ರೂಟ್, and above the root this portion is stem. ನಾವು ಕನ್ನಡದಲ್ಲಿ ಕಾಂಡ ಅಂತ ಕರಿತೀವಿ, ಅದಕ್ಕೆ ದೊಡ್ಡ ಕಾಂಡ, ಮುಖ್ಯವಾದ ಕಾಂಡ, ಸ್ಟೆಮ್. and in most of the cases, in most of the plants, stem is having divisions, side divisions, branches, stem branches. ನಾವು ಕನ್ನಡದಲ್ಲಿ ಕೊಲ್ಲೆಗಳು ಅಂತ ಹೇಳ್ತೀವಲ್ಲ, so we might be having the branches or maybe a single one large stem. So this is the stem, and this portion is leaf, and this one is the flower, right? And that flower, it is converting into fruit after the fertilization process. So ಯಾವಾಗ ಅಂಡಾಣು ಮತ್ತು ವೀರ್ಯಾಣು ಎರಡೂ ಕೂಡ್ತವೋ, ಸ್ಪರ್ಮ್ ಆ್ಯಂಡ್ ಎಗ್, ವೆನ್ ದೇ ಆರ್ ಜಾಯ್ನಿಂಗ್ ಟುಗೆದರ್, that process will considered as a fertilization. When fertilization occurs in case of flower, ಹೂವಿನಲ್ಲಿ ಆ ಕ್ರಿಯೆ ನಡೀತು ಅಂತಂದರೆ, so in that sense flower is converting into fruit. So that is one actual one beautiful process that is occurring in the plants. Okay, leave it now. Flower, leaves, and apart from that we are having some other major portions in this shoot portion. Just you imagine, leaves and flowers, they are appearing on stem or branches at particular portions. Say for example, this leaf arises from this portion, and this is little bit elaborated or swollen portion, ಸ್ವಲ್ಪ ದಪ್ಪಾಗಿ ಕಾಣಿಸುತ್ತೆ ಅಲ್ಲಿ, in this reason. So from where we got on leaf, so this portion it is little bit swollen, and this portion, this portion, this portion, this portion. So all of these portions we will refer them as nodes. So this portion is node, right? First node, second node, third node, fourth node, fifth node. In between the nodes, say for example second and third node, in between the node the gap is considered to be the internode. In between the node the gap is internode. When the internode length is more, when it is more elongated, or else when the distance between the two nodes is more, then the automatically the height of the plant, the length of the plant will be more. ನಾವು ಅದನ್ನು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂತಂದ್ರೆ ಶುಗರ್ ಕೇನ್, ಕಬ್ಬು. in sugar cane, say for example, if this is the sugar cane, means we will be having this kind of lines on the sugar cane, right? Now sugar cane dalli ee ರೀತಿ ಎಲ್ಲ ಲೈನ್ಸ್ ನೋಡ್ತಾ ಇರ್ತೀವಿ ಅಲ್ಲಿ. Yes, so these lines will refer them as nodes, and in between the nodes the gap is internode. And keep one thing in your mind, presence of nodes and internodes, this is the major feature of stem. ನಾವು ಸಸ್ಯದಲ್ಲಿ ಯಾವುದೋ ಒಂದು ಭಾಗನ ಕಾಂಡ ಅಂತ ಕರಿಬೇಕು ಅಂದರೆ, ಸಸ್ಯದಲ್ಲಿ ಯಾವುದೋ ಭಾಗನ ನಾವು ಸ್ಟೆಮ್ ಅಂತ ಕರಿಬೇಕು ಅಂತಂದರೆ ಈ ಕಂಡೀಷನ್ಸ್ ಇರಲೇಬೇಕು. ಇಟ್ ಮಸ್ಟ್ ಬಿ ಹ್ಯಾವಿಂಗ್ ನೋಡ್ಸ್ ಆ್ಯಂಡ್ ಇಂಟರ್ನೋಡ್ಸ್. ದಟ್ ಇಸ್ ಅ ಮೇಜರ್ ಫೀಚರ್ ಆಫ್ ಸ್ಟೆಮ್. ಬಟ್ ಲೋವರ್ ಪೋರ್ಷನ್, ದಿಸ್ ಇಸ್ ದ ಏರಿಯಲ್ ಪಾರ್ಟ್, ಭೂಮಿಯಿಂದ ಹೊರಗಡೆ ಇರೋದು. ಇಫ್ ಯು ಕನ್ಸಿಡರ್ ದ ಅಂಡರ್ಗ್ರೌಂಡ್ ಪಾರ್ಟ್, ಅಂಡರ್ಗ್ರೌಂಡ್ ಪೋರ್ಷನ್ ಇಸ್ ದ ರೂಟ್. ರೂಟ್ ಡು ನಾಟ್ ಹ್ಯಾವ್ ದ ನೋಡ್ಸ್ ಆ್ಯಂಡ್ ಇಂಟರ್ನೋಡ್ಸ್. ದಿಸ್ ಇಸ್ ದ ಮೇಜರ್ ಫೀಚರ್ ಆಫ್ ಸ್ಟೆಮ್, right? Wherever nodes are present, from the nodes we will get leaves, or we may get the flowers. So from this node region,
ಈ ನೋಡ್ ರೀಸನ್ನಿಂದ ನಮಗೆ ಲೀಫ್ ಆದರೂ ಬರ್ಬೋದು, ಫ್ಲವರ್ ಆದರೂ ಬರ್ಬೋದು ಅಲ್ಲಿ. ಸೊ ವೈ? ಬಿಕಾಸ್ ಇನ್ ದಿಸ್ node region, here below, here this mark, if you observe, so here bud like structure is present. Say for example, you might have seen this kind of structure on sugarcane. ದಲ್ಲಿ ಕಬ್ಬಿನಲ್ಲಿ ಲೈಟ್ ಯೆಲ್ಲೋ ಕಲರ್ ಸ್ಮಾಲ್ ಸೀಡ್ ಥರ ಸ್ಟ್ರಕ್ಚರ್ ಕಾಣುತ್ತೆ. ದೋಸ್ ಆರ್ ನಾಟ್ ದ ಸೀಡ್ಸ್. ಈ ರೀತಿ ಸ್ಮಾಲ್ ಸೀಡ್ಸ್ ಥರ ಸ್ಟ್ರಕ್ಚರ್ ಕಾಣಿಸ್ತವೆ ನಮಗೆ. ವಿಲ್ ಕಾಲ್ ದಮ್ ಆಸ್ ಅ ಬಡ್. ಹಿಯರ್ ಆಲ್ಸೋ bud is present just at the axial portion of the leaf. ಲೀಫು ಕಾಂಡಕ್ಕೆ ಯಾವ ಭಾಗದಿಂದ ಅಂಟುಕೊಂಡಿರುತ್ತೋ ಅದರ ಕೆಳಗಡೆ ಚಿಕ್ಕದಾಗಿ ಒಂದು ಮೊಗ್ಗ ಈ ರೀತಿ ಸ್ಟ್ರಕ್ಚರನ್ನು ಕಾಣ್ತೇವೆ. ಸೊ ದಿಸ್ ಸ್ಟ್ರಕ್ಚರ್ is a bud, and this bud is called as axillary bud. This portion is axillary bud. And keep one thing in your mind, bud is having the capacity of producing other new parts or sometimes entire organism. So it is having such capacity. So ಅದರಿಂದ ಒಂದು ಹೊಸ ಯಾವುದೋ ಭಾಗ ರೆಡಿ ಆಗ್ತಕ್ಕಂಥ ಕೆಪಾಸಿಟಿ ಆ ಬಡ್ನಲ್ಲಿದೆ. and that bud is present on the side region of the main stem. ಈ ಮೇನ್ ಸ್ಟೆಮ್ಗೆ ಸೈಡ್ ರೀಸನ್ದಲ್ಲಿ ಕಾಣಿಸ್ಕೊಳ್ತು ಅಂತ ಅದಕ್ಕೆ ನಾವು ಎಕ್ಸಿಲರಿ ಅಂತ ಕರಿತೀವಿ. ವಿಲ್ ಕನ್ಸಿಡರ್ಡ್ ಆಸ್ ಅ ಎಕ್ಸಿಲರಿ ಬಡ್. ಆರ್ ಸಮ್ಟೈಮ್ಸ್ ದ ಬಡ್ ಮೇ ಬಿ ಪ್ರೆಸೆಂಟ್ ಅಟ್ ದ ಟಿಪ್ ರೀಸನ್, ಮೇಲ್ತುದಿಗೆ ಕಾಣಿಸ್ಕೊಳ್ಳೋದು. ದಟ್ ಬಡ್ ವಿ ವಿಲ್ ರೆಫರ್ ಇಟ್ ಆಸ್ ಟರ್ಮಿನಲ್ ಬಡ್. So one type of bud is axillary bud and another one is terminal bud. ಟರ್ಮಿನಲ್ ಅಂತಂದ್ರೆ ತುದಿಗಿರೋದಂತ. ಬಟ್ ಬಡ್ಲಿಂದ ಯಾವುದೊಂದು ಹೊಸ ಪೋರ್ಷನನ್ನು ಪಡ್ಕೋಬೋದು, ಯಾವುದೊಂದು ಹೊಸ ಪಾರ್ಟನ್ನು ನೋಡ್ಬೋದು ಅಂತ. ಸೊ ಇನ್ ಶೂಟ್ ಸಿಸ್ಟಮ್ ವಿ ಆರ್ ಹ್ಯಾವಿಂಗ್ ಡಿಫ್ರೆಂಟ್ ಪೋರ್ಷನ್ಸ್ ಹಿಯರ್, ಆ್ಯಂಡ್ ಇನ್ ದ ಅಂಡರ್ಗ್ರೌಂಡ್ ಪೋರ್ಷನ್ ವಿ ಆರ್ ಹ್ಯಾವಿಂಗ್ ದ ರೂಟ್. ಬೈ ಕನ್ಸಿಡರಿಂಗ್ ಆಲ್ ಟುಗೆದರ್ ವಿ ಆರ್ ಹ್ಯಾವಿಂಗ್ ಮೇಜರ್ಲಿ 6 parts. Which are those 6 parts? Root, first one, root, stem, let me mark them here, root, stem, where I have written leaf, flower, and just I told you flower get converting into fruit after the fertilization process. That means fruit, and inside fruit obviously we will get a seed. ಹಣ್ಣಿನೊಳಗಡೆ ಬೀಜಗಳು. ಸೊ ರೂಟ್, ಸ್ಟೆಮ್, ಲೀಫ್, ಫ್ಲವರ್, ಫ್ರೂಟ್ and seed. Yes, all these 6 parts we are going to study regarding their morphology. ಸೊ ಈ ಚಾಪ್ಟರ್ನಲ್ಲಿ ಈ 6 ಪಾರ್ಟ್ಸ್ಗಳು, ಮೇಜರ್ ಪಾರ್ಟ್ಸ್. ಸೊ ಆಲ್ ದೀಸ್ 6 ಆರ್ ಕನ್ಸಿಡರ್ಡ್ ಟು ಬಿ ದ ಮೇಜರ್ ಪೋರ್ಷನ್ಸ್ ಆಫ್ ಪ್ಲಾಂಟ್ ಬಾಡಿ. ದಟ್ ಇಸ್ ವಾಟ್ ಟೈಪ್ ಆಫ್ ಪ್ಲಾಂಟ್ಸ್? ಎಂಜಿಯೋಸ್ಪರ್ಮ್ಸ್, ಫ್ಲವರಿಂಗ್ ಪ್ಲಾಂಟ್ಸ್. ಸೊ ಈ 6 ಭಾಗಗಳನ್ನು ಸಪ್ರೇಟ್ ಆಗಿ ಇಂಡಿವಿಜುವಲ್ ಆಗಿ ಸ್ಟಡಿ ಮಾಡೋದು. ಸ್ಟಡಿ ಮಾಡೋ ಟೈಮ್ದಲ್ಲಿ ನಮಗೆ ಒಂದೇ ಥರ ಫ್ಲವರ್ಸ್ ಕಾಣಿಸೋದಿಲ್ಲ. ಎಲ್ಲ ಪ್ಲಾಂಟ್ಸಲ್ಲಿ ಫ್ಲವರ್ಸ್ ಒಂದೇ ಥರ ಇರೋದಿಲ್ಲ, ಎಲ್ಲ ಪ್ಲಾಂಟ್ಸಲ್ಲಿ ಫ್ರೂಟ್ಸ್ ಒಂದೇ ಥರ ಇರೋದಿಲ್ಲ, ಬೇರೆ ಬೇರೆ ಥರ ಇರ್ತವೆ. ಅಥವಾ ಎಲೆಗಳಲ್ಲಿ ಬೇರೆ ಬೇರೆ ಥರ ಇರ್ತವೆ, ವಿನ್ಯಾಸಗಳು ಬೇರೆ ಇರ್ಬೋದು, ಅದರ ಆಕಾರ ಬೇರೆ ಇರ್ಬೋದು. ಸೊ regarding all the modifications related to these 6 portions, so we are having many terms. ಸೊ ಇದ್ರ ರಿಲೇಟೆಡ್ ಆಗಿ ಸಾಕಷ್ಟು ಟರ್ಮ್ಸ್ಗಳು ಬರ್ತವೆ. ಆ ಟರ್ಮ್ಸ್ಗಳೇನು ಅಥವಾ ಇದರಲ್ಲಿ ಬೇರೆ ಬೇರೆ ಡಿವಿಷನ್ಸ್ಗಳೇನು, ಸೊ ನಾವು ಇದನ್ನು ಮುಖ್ಯವಾಗಿ ಈ ಚಾಪ್ಟರ್ನಲ್ಲಿ ಸ್ಟಡಿ ಮಾಡ್ತೀವಿ, ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್, ರೈಟ್? ಸೊ ಆ್ಯಂಡ್ ಒನ್ ಮೋರ್ ಥಿಂಗ್ ಬಿಫೋರ್ ಫಿನಿಶಿಂಗ್ ದ ಕ್ಲಾಸ್, I think most of you are not having the textbook even. ಟೆಕ್ಸ್ಟ್ ಇಲ್ಲ ಅಂತಂದರೆ ಒಂದು ಕೆಲಸ ಏನು ಮಾಡಿರಿ ಅಂದರೆ, ನಿಮ್ಮ ಮೊಬೈಲ್ದಲ್ಲಿ ಗೂಗಲ್ ಪ್ಲೇಸ್ಟೋರ್ದಲ್ಲಿ 1 to 12 NCERT ಬುಕ್ಸ್ ಅಂತ ಟೈಪ್ ಮಾಡಿ. ಗೂಗಲ್ ಪ್ಲೇಸ್ಟೋರ್ದಲ್ಲಿ 1 to 12 NCERT ಬುಕ್ಸ್, ಅದು PDF ಫಾರ್ಮ್ದಲ್ಲಿ ನಿಮಗೆ ಟೆಕ್ಸ್ಟ್ ಬುಕ್ಗಳು ಬರ್ತಾವಲ್ಲಿ. ಸೊ ಅದರಲ್ಲಿ ಬಯಾಲಜಿ ಟೆಕ್ಸ್ಟ್ ಬುಕ್ಗಳಲ್ಲಿ ಸೊ ಈ ಚಾಪ್ಟ್ರದ್ದು PDF ಡೌನ್ಲೋಡ್ ಮಾಡಿಕೊಡ್ರಿ, ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್. ಸದ್ಯಕ್ಕೆ ಯಾರ ಹತ್ರ ಟೆಕ್ಸ್ಟ್ ಬುಕ್ ಇಲ್ವೋ ಸೊ ಅವರು ಮೊಬೈಲ್ದಲ್ಲಿ ಗೂಗಲ್ ಪ್ಲೇಸ್ಟೋರ್ದಲ್ಲಿ 1 to 12 NCERT ಬುಕ್ಸ್ ಅಂತ ಸರ್ಚ್ ಮಾಡಿ ಆ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ
ಬಯಾಲಜಿ ಬುಕ್ ಸರ್ಚ್ ಮಾಡಿಕೊಂಡು ಅದರಲ್ಲಿ ಈ ಚಾಪ್ಟರ್ನ ನೋಡ್ಕೊಳ್ರಿ. ಓಕೆ, ಸೊ ಇನ್ ದ ನೆಕ್ಸ್ಟ್ ಕ್ಲಾಸ್ let's have the individual study of these 6 portions. Right? Thank you.